ಏನ್ ಮಾಡ್ತಿದ್ಯಾ ಅತ್ತೆ ನೀನು? ನೀನೇನ್ ಮಾಡ್ತಿದ್ಯಾ ಶಿವಾನಿ? ಕಾಣಿಸ್ತಿಲ್ವಾ? ರೀಲ್ಸ್ ಮಾಡ್ತಿದ್ದೀನಿ. ರೀಲಾ? ಹೋ ಸಾರಿ, ನಿಮ್ಮಂತ ಹೌಸ್ ವೈಫ್ಗೆ ರೀಲ್ಸ್ ಅಂದ್ರೆ ಗೊತ್ತಿಲ್ಲ ಅಲ್ವಾ? ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕೊಳ್ಳೋ ತನಕ ನೀನ್ ಏನ್ ಮಾಡ್ತಿದ್ಯಾ ಅಂತ ಪಬ್ಲಿಕ್ ಆಗಿ ವಿಡಿಯೋ ತೆಗ್ದು ಹೇಳೋದೇನಾ ರೀಲ್ಸ್ ಅಂದ್ರೆ? ನೀನು ಎಂಥ ಮನೇಲಿದ್ಯಾ ಅಂತ ಗೊತ್ತಾ? ಹೇಗಿರ್ಬೇಕು ಅಂತ ಗೊತ್ತಾ? ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ಅಂತ ಗೊತ್ತಾ ನಿನಗೆ? ಈಗ ನಾನು ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ನೀನ್ ಕ್ಲಾಸ್ ತಗೋತಿದ್ಯಾ? ಹೆಣ್ಣು ಹುಡುಗಿ ಪದ್ಧತಿ ಪ್ರಕಾರ ನಡ್ಕೊ ಅಂತಿದ್ದೀನಿ. ನಮ್ಮಮ್ಮ ನನ್ನ ಸರಿಯಾಗಿ ಬೆಳೆಸಿದಾಳೆ, ನೀನೇನ್ ನನಗೆ ಹೇಳ್ಬೇಕಾಗಿಲ್ಲ. ನೀನ್ ಹೇಗ್ ಬೆಳ್ದಿದ್ಯಾ ಅಂತ ನಿನ್ ಬುದ್ಧಿನೇ ಹೇಳ್ತಿದೆ. ಆಗ್ಲೇ ನೀನ್ ಮಾಡಿದ್ದೇನು? ನಿಮ್ಮಜ್ಜಿ ಮುಂದೆ ಒಂಥರ, ಅಜ್ಜಿ ಇಲ್ದೇ ಇರ್ಬೇಕಾರೆ ಒಂಥರ ನಾಟಕ ಮಾಡ್ತಿದ್ಯಾ? ನಂದಿ ನಿನ್ನ ಕೆಟ್ಟೋಳ್ ಮಾಡಿ ನೀನ್ ಒಳ್ಳೆಯವಳು ಅನ್ನಿಸ್ಕೊಳ್ಳೋದಕ್ ಟ್ರೈ ಮಾಡ್ತಿದ್ಯಾ? ಇವಾಗೇನು ನನ್ನ ತೊಳ್ದು ಆ ನಂದಿ ನಿನ್ ಮೇಲ್ ತರ್ಬೇಕು ಅಂತ ನೋಡ್ತಿದ್ಯಾ? ನಿನ್ ಬುದ್ಧಿ ನಂಗೆ ಮೊನ್ನೆನೆ ಗೊತ್ತಾಯ್ತು. ಈ ಮನೇಲಿರೋರು ಯಾರು ಎಂಥವ್ರು ಅಂತ ತಿಳ್ಕೋಬೇಕು ಅಂತಾನೆ ಇಷ್ಟ ದಿನ ಸುಮ್ಮನಿದ್ದೆ. ಸೈಲೆಂಟ್ ಆಗಿ ಎಲ್ರೂ ಅಬ್ಸರ್ವ್ ಮಾಡಿ ನಿಮ್ ಕ್ಯಾರೆಕ್ಟರ್ಸ್ ಏನು ಅಂತ ತಿಳ್ಕೊಂಡೆ. ಯಾರು ಎಂಥವ್ರು ಅಂತ ಗೊತ್ತಾಗಿದ್ರಿಂದ ಇನ್ ಮುಂದೆ ನನ್ಗೆ ಹೇಗ್ ಬೇಕೋ ಹಾಗಿರ್ತೀನಿ. ನಿನ್ ಥರ ಸಲಹೆ ಸೂಚನೆ ಹೇಳೋರ್ನ ಕಂಡ್ರೆ ನನಗ್ ಮೈ ಎಲ್ಲ ಉರಿ. ಹೋಗಿ ನೀನ್ ಕೆಲ್ಸ ನೋಡ್ಕೊ. ಸಂಸ್ಕಾರ ಇರೋ ಹುಡುಗಿ ಅಂತ ಒಳ್ಳೆಯವಳಾಗಿರು ಅಂತ ಹೇಳೋಣ ಅನ್ಕೊಂಡೆ. ನಿನ್ ನಿಜವಾದ ಕ್ಯಾರೆಕ್ಟರ್ ಇದು? ಹೌದು, ನನ್ ರಿಯಲ್ ಕ್ಯಾರೆಕ್ಟರ್ ಇದೆ. ನಾನ್ ಹಿಂಗೇ ಇರ್ತೀನಿ. ಹಿಂಗೆ ಇರ್ತೀನಿ ಹೀಗೆ ಮಾಡ್ತೀನಿ ಅಂದ್ರೆ ಚರ್ಮ ಸುಲಿತೀನಿ. ವಾಟ್? ಏನಂದ್ರೆ? ಸರಿಯಾಗಿ ನಡ್ಕೊಳ್ದೆ ಹೋದ್ರೆ ಕತ್ ಬಗ್ಸಿ ನಡೆಯೋ ಹಾಗೆ ಮಾಡ್ತೀನಿ ಅಂದೆ. ಹೌ ಡೇರ್ ಯು? ನನ್ಗೆ ಆ ಮಾತು ಹೇಳ್ತೀಯಾ? ನನ್ನ ಅನ್ನಕ್ಕೆ ನೀನ್ ಯಾರು? ನಿನ್ನ ಸೋದ್ರತ್ತೆ. ನಿನಗೆ ಒಳ್ಳೇದು ಕೆಟ್ಟದ್ದು ಹೇಳೋ ಅಕ್ಕನ್ ಥರದೋಳು. ನೋಡೋದಕ್ಕೆ ಸಾಫ್ಟ್ ಆಗಿ ಕಾಣಿಸ್ತಿದ್ದೀನಿ ಅಲ್ವಾ? ನಾನು ಅಷ್ಟೊಂದು ಸಾಫ್ಟ್ ಅಲ್ಲ. ನೀನು ಒಳ್ಳೆಯವಳಾಗಿದ್ರೆ ನಾನು ಒಳ್ಳೆಯವಳಾಗಿರ್ತೀನಿ. ರಿವರ್ಸ್ ಆದ್ರೆ ನನ್ನ ಟ್ರೀಟ್ಮೆಂಟ್ ಕೂಡ ರಿವರ್ಸ್ ಆಗತ್ತೆ. ನಾನೇನಾದ್ರೂ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ಯಾ? ನನ್ನ ದೃಷ್ಟಿಲಿ ನೀನು ಚಿಕ್ಕವಳೆ. ಈ ಮನೇಲಿ ಅನುಕೀರ್ತಿ ಹೇಗೋ ನೀನು ಹಾಗೆ. ಅವ್ರು ತಪ್ಪು ಮಾಡಿದ್ರೆ ಹೇಗೆ ಶಿಕ್ಷೆ ಕೊಡ್ತೀನೋ ನೀನು ತಪ್ಪು ಮಾಡಿದ್ರೆ ಹಾಗೆ ಶಿಕ್ಷೆ ಕೊಡ್ತೀನಿ. ನಿನ್ ಡ್ರಾಮಾ ಪರ್ಫಾರ್ಮೆನ್ಸ್ ಏನಾದ್ರೂ ಇದ್ರೆ ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಇಲ್ಲ ಅಂತ ಓವರ್ ಆಕ್ಟಿಂಗ್ ಏನಾದ್ರೂ ಮಾಡಿದ್ಯೋ ನನ್ನ ಅಸ್ಲಿ ರೂಪ ನೋಡ್ತೀಯ. ಮೈಂಡ್ ಇಟ್. ಮೈ ಗಾಡ್, ಇವಳು ಎಷ್ಟು ವೈಲೆಂಟ್ ಆಗಿದ್ದಾಳಲ್ಲ. ಅಮ್ಮ ಅಜ್ಜಿ ಹೇಳಿದಾಗ ಏನೋ ಅಂತ ಅನ್ಕೊಂಡಿದ್ದೆ. ವಸು ಅತ್ತೆ ತುಂಬಾ ಡೇಂಜರ್. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಲಾಯರ್ ಯಾಕಿನ್ನೂ ಬಂದಿಲ್ಲ? ಹಲೋ ಮೇಡಮ್. ನಿಮ್ಗೆ 100 ವರ್ಷ ಆಯಸ್ಸು. ಈಗಷ್ಟೇ ಮ್ಯಾಮ್ ನಿಮ್ಮನ್ನ ನೆನಪಿಸ್ಕೊತಿದ್ರು. ಕೂತ್ಕೊಳ್ಳಿ. ಸಾರಿ ಮೇಡಮ್, ಟ್ರಾಫಿಕ್ ಇಂದ ಲೇಟ್ ಆಯ್ತು. ಇಟ್ಸ್ ಓಕೆ. ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ರಾ? ಎವ್ರಿಥಿಂಗ್ ರೆಡಿ ಮೇಡಮ್, ನೀವೊಂದ್ಸರಿ ಚೆಕ್ ಮಾಡಿ. ಪರ್ಫೆಕ್ಟ್ ಲಾಯರ್ ಸರ್. ಇದಕ್ಕೆ ವಸು ಸೈನ್ ಮಾಡಿದ್ರೆ ಲೀಗಲ್ ಆಗಿ ಆಸ್ತಿ ನನ್ ಸ್ವಂತ ಆಗುತ್ತೆ. ಹೌದು ಮೇಡಮ್, ಆಲ್ರೆಡಿ ನೀವು ರಾಕಿ ಸೈನು ಬೆರಳಚ್ಚು ತಗೊಂಡಿರೋದ್ರಿಂದ ಆ ಹುಡುಗ ನಿಮಗೆ ದತ್ತು ಬರೋದಕ್ಕೆ ಒಪ್ಕೊಂಡ ಹಾಗೇನೆ. ಈಗ ವಸ್ವಕ್ಕ ಈ ಪೇಪರ್ ಮೇಲೆ ಸೈನ್ ಮಾಡಿದ್ರೆ ಲೀಗಲ್ ಆಗಿ ರಾಕಿನ ಮ್ಯಾಮ್ಗೆ ದತ್ತು ಕೊಟ್ಟು ಗಾರ್ಡಿಯನ್ ಆಗಿ ಒಪ್ಕೊಂಡ ಹಾಗೇನಾ ಸರ್? ಎಕ್ಸಾಕ್ಟ್ಲಿ ಮೇಡಮ್. ಆ ಸೈನ್ ಪೂರ್ತಿ ಆದಮೇಲೆ ರಾಕಿ ಮೇಲಾಗಲಿ ರಾಕಿ ಹೆಸರಲ್ಲಿರೋ ಆಸ್ತಿ ಮೇಲಾಗಲಿ ವಸು ಅವ್ರಿಗೆ ಯಾವುದೇ ರೀತಿ ಹಕ್ಕಿರೋದಿಲ್ಲ. ಅಂದ್ರೆ ರಾಕಿ ಮೇಲೆ ಆಸ್ತಿ ಮೇಲೆ ಎಲ್ಲ ರೈಟ್ಸು ಮ್ಯಾಮ್ಗೆ ಇರುತ್ತೆ. ಎಸ್ ಮೇಡಮ್. ವಸುಂಧರಾ ಅವರಿಂದ ಒಂದು ಸೈನ್ ಹಾಕ್ಸಿ ಸಾಕು, ಬಾಕಿ ಪ್ರೋಸೆಸ್ ಎಲ್ಲ ನಾನು ನೋಡ್ಕೋತೀನಿ.
ಆಮೇಲೆ ಲೀಗಲ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ ತಾನೆ? ಐ ಮೀನ್ ವಸು ರಿವರ್ಸ್ ಆಗಿ ಕೇಸ್ ಗೀಸ್ ಹಾಕೋದೇನಾದ್ರು ಮಾಡಿದ್ರೆ? ಅವ್ರು ಸೈನ್ ಮಾಡಿದ್ಮೇಲೆ ಇನ್ನೇನು ಮಾಡಿದ್ರು ನಡೆಯಲ್ಲ ಮೇಡಮ್. ಅಂದ್ರೆ ನಾವು ಎಥಿಕಲ್ ಆಗಿ ರಾಕಿಯಿಂದ ಸೈನ್ ತಗೊಂಡಿಲ್ವಲ್ಲ ಸರ್. ಚೀಟ್ ಮಾಡಿದ್ದಾರೆ ಅಂತ ಕೇಸ್ ಹಾಕಿದ್ರೆ? ಸೈನು ಎಥಿಕಲ್ಲ ಅನ್ಎಥಿಕಲ್ಲ ಅನ್ನೋದನ್ನ ಕೋರ್ಟ್ ನೋಡಲ್ಲ ಮೇಡಮ್, ಸೈನ್ ಮಾತ್ರ ನೋಡುತ್ತೆ. ಸೈನ್ ಹಾಕಕ್ ಮುಂಚೆನೆ ಎಲ್ಲ ಯೋಚನೆ ಮಾಡಿಕೊಂಡು ಹಾಕ್ಬೇಕಲ್ವಾ ಅಂತ ಕೋರ್ಟ್ ಕೇಳುತ್ತೆ. ಹಾಗಾದ್ರೆ ವಸು ಅಕ್ಕಂಗೆ ಯಾವುದೇ ಡೌಟ್ ಬರ್ದೇ ಇರೋ ಥರ ಸೈನ್ ಮಾಡಿಸ್ಕೋಬೇಕು. ಅದನ್ನ ನಾನು ನೋಡ್ಕೋತೀನಿ. ಈಗಲೇ ಆ ಮನೆಗೆ ಹೋಗಿ ವಸುವಿಂದ ಸೈನ್ ಮಾಡಿಸ್ಕೊಂಡು ಬರ್ತೀನಿ. ನೀವಿಲ್ಲೇ ವೆಯ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಮೇಡಮ್. ಕೇರ್ಫುಲ್ ಮೇಡಮ್, ನಿಮ್ಮ ಮೇಲೆ ಡೌಟ್ ಬರ್ದೇ ಇರೋ ಥರ ನೋಡ್ಕೊಳ್ಳಿ. ಶ್ಯೂರ್. ಫ್ರೀ ಆಗಿದೆಯಾ ಚಿಕ್ಕಮ್ಮ? ಏನ್ ಬೇಕಿತ್ತು? ಸ್ವಲ್ಪ ಹೊತ್ತು ಬಾಲ್ ಆಡೋಣ ಅಂತ ಚಿಕ್ಕಮ್ಮ. ಏನೋ ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಿದ್ದೀನಿ? ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಹೋಗು ಆ ಕಡೆ. ರಾಕಿ, ಯಾಕೆ ಹೇಗಿದ್ಯಾ? ಅದು ಏನಿಲ್ಲ ಚಿಕ್ಕಮ್ಮ. ಯಾವಾಗ್ಲೂ ಹ್ಯಾಪಿಯಾಗಿ ಆಕ್ಟಿವ್ ಆಗಿರ್ತಿದ್ದೆ, ಯಾಕೆ ಡಲ್ ಆಗಿದ್ಯಾ? ಅನು, ಕೀರ್ತಿ, ಕಿಟ್ಟು ಅಜ್ಜಿ ಜೊತೆ ಟೆಂಪಲ್ಗೆ ಹೋಗಿದ್ದಾರೆ ಚಿಕ್ಕಮ್ಮ. ನನ್ ಜೊತೆ ಆಟ ಆಡಕ್ಕೆ ಯಾರೂ ಇಲ್ಲ. ನಾನ್ ಇದೀನಲ್ಲ ರಾಕಿ, ನಾವ್ ಆಟ ಆಡೋಣ. ನಿನಗೆ ಕೆಲಸ ಇರುತ್ತಲ್ವಾ? ಅಯ್ಯೋ, ನನ್ಗೆ ಯಾವ ಕೆಲ್ಸನೂ ಇಲ್ಲ. ನಡಿ, ನಾವ್ ಆಟ ಆಡೋಣ. ಛೇ, ಇಲ್ಬಾ. ಅಯ್ಯೋ ರಾಕಿ, ರಾಕಿ ರಾಕಿ, ಏನಾಯ್ತು? ಎದ್ದೇಳು. ಏನೂ ಆಗ್ಲಿಲ್ಲ ಅಲ್ವಾ ರಾಕಿ? ಏನೂ ಆಗಿಲ್ಲ ಚಿಕ್ಕಮ್ಮ. ನೋಡ್ಕೋಬೇಕಲ್ವಾ? ಸರಿ ಚಿಕ್ಕಮ್ಮ. ನೋಡಿದ್ರಾ ನಂದಿನಿ ಕೇರಿಂಗು, ಶಿವಾನಿ ನಿರ್ಲಕ್ಷ್ಯನ? ಶಿವಾನಿ ಅಂತ ಹುಡುಗಿನ ಅಖಿಲ್ ಕೊಟ್ಟು ಮದ್ವೆ ಮಾಡಿದ್ರೆ ಹಾರಿಕಾ ಥರ ಮತ್ತೆ ಕಾಲಿಗೆ ಬೀಳ್ಬೇಕಾಗತ್ತೆ. ನಂದಿನಿ ಆದ್ರೆ ಅಖಿಲ್ನ ಚೆನ್ನಾಗಿ ನೋಡ್ಕೋತಾಳೆ. ಶಿವಾನಿ ಇದ್ದಕ್ಕಿದ್ದ ಹಾಗೆ ಯಾಕೆ ಬದಲಾಗಿದ್ದಾಳಂತ ಅರ್ಥ ಆಗ್ತಾ ಇಲ್ಲ ಹೊಸವ್ರೆ. ಅವಳೇನ್ ಬದಲಾಗಿಲ್ಲ ರೀ, ಅವಳ ನಡ್ತೇನೆ ಹಾಗೆ. ಮೊದಲು ನಮ್ಮ ಮುಂದೆ ಒಳ್ಳೆಯವಳ ಥರ ನಟಿಸಿದ್ಲು ಅಷ್ಟೆ. ಮತ್ತೆ ಆಟ ಹಾಯ್ ರಾಕಿ. ಹಾಯ್ ಆಂಟಿ, ಹೇಗಿದ್ದೀರಾ? ಫೈನ್ ರಾಕಿ, ನೀನ್ ಹೇಗಿದ್ಯಾ? ಐ ಆಮ್ ಫೈನ್ ಆಂಟಿ. ಬಾ ಚಿಕ್ಕಮ್ಮ, ನಾವಲ್ಲಿ ಆಟ ಆಡೋಣ. ಹಾಯ್. ಹಾಯ್ ಅಭಿ ಅವ್ರೆ. ಹಾಯ್ ವಸು ಅವ್ರೆ. ಹಾಯ್ ರೀ. ಈ ಕಡೆ ಒಂದ್ ಚಿಕ್ಕ ಕೆಲ್ಸ ಇತ್ತು, ಬಂದಿದ್ದೆ. ರಾಕಿ ನೋಡ್ಕೊಂಡು ಹೋಗೋಣ ಅಂತ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಈ ಹುಡುಗಿ ಶಿವಾನಿ, ನಮ್ ದಮಯಂತಿ ಮಗಳು. ಅವಳು ತೀರೋಗಿದ್ಲು ಅಲ್ವಾ? ಇಲ್ಲ ರೀ, ಸತ್ತಿದ್ದು ಬೇರೆ ಹುಡುಗಿ. ಶಿವಾನಿ ಕಿಡ್ನಾಪ್ ಆಗಿದ್ಲು ಅಷ್ಟೇ. ಓ, ಸಿಟಿಲಿ ತುಂಬಾ ದುರಂತ ನಡೀತಿದೆ. ಅಷ್ಟಕ್ಕೂ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ದಂಗಾಗಿದೆ. ಎನಿವೆ, ನಿಮ್ ಶಿವಾನಿ ಬದುಕಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಿದೆ. ನಾನ್ ಬಂದು ನಿಮಗ್ ಡಿಸ್ಟರ್ಬ್ ಮಾಡ್ಲಿಲ್ಲ ತಾನೇ? ಅಯ್ಯೋ ಹಾಗೇನಿಲ್ಲ ರೀ, ನೀವು ರಾಕಿ ನೋಡಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಹಾಯ್ ಶ್ಯಾಮ್ಲಾ ಅವರೇ. ಹಾಯ್ ಸರ್. ಅಭಿ, ಆಫೀಸ್ಗೆ ಹೋಗೋಣವಾ? ಓಹ್, ಆಗಲೇ ತುಂಬ ಲೇಟ್ ಆಗಿದೆ. ನೀವು ಮಾತಾಡ್ತಾ ಇರಿ, ನಾನು ಆಫೀಸ್ಗೆ ಹೋಗ್ತೀನಿ. ಬಾಯ್. ನನಗೂ ಅದೇ ಬೇಕಿತ್ತು. ಎಸ್ ಪ್ಲೀಸ್. ಬಾಯ್. ಕಾಫಿನೋ ಕೂಲ್ ಡ್ರಿಂಕ್ಸೋ ಏನಾದ್ರೂ ತಗೋತೀರಾ? ಇವಾಗೇನು ಬೇಡ ರೀ, ರಾಕಿನ ನೋಡಿದ್ನಲ್ಲ ಸಾಕು. ರಾಕಿ ಬಾಯ್ಲಿ ಬಂದು ಸ್ವಲ್ಪ ಹೊತ್ತು ಆಂಟಿ ಜೊತೆ ಮಾತಾಡು. ಅಯ್ಯೋ ಆಡ್ಲಿ ಬಿಡಿ.
ಎಕ್ಸ್ಕ್ಯೂಸ್ ಮೀ. ಹಲೋ. ಇಲ್ಲ ಸರ್, ಸೈನ್ ಹಾಕಲ್ಲ ಅಂದರು. ಇನ್ನು ಯಾರನ್ನಾದ್ರೂ ಟ್ರೈ ಮಾಡಬೇಕು. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಆಮೇಲೆ ಎಲ್ಲ ದೇವ್ರಿಚ್ಛೆ. ಇಲ್ಲ ಇಲ್ಲ, ಎಷ್ಟು ಜನನಾದರೂ ಪರವಾಗಿಲ್ಲ, ಕೇಳ್ತೀನಿ. ಯಾರನ್ನ ಬೇಕಾದರೂ ಬೇಡ್ಕೋತೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅನ್ಕೊಂಡಿದ್ದ ಕೆಲಸ ಮಾಡ್ತೀನಿ. ಇಡ್ತೀನಿ ಸರ್. ಏನಾಯ್ತು ರೀ? ಏನಾದರೂ ಪ್ರಾಬ್ಲಮ್ಮಾ? ಏನೋ ರೀ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ಕೊಂಡಾಗ ಬರೀ ಅಡ್ಡಿ ಆತಂಕಗಳೇ ಎದುರಾಗ್ತಿವೆ. ಸಮಸ್ಯೆ ಏನು ಅಂತ ಹೇಳಿ. ನನ್ನ ಮಗನ ನೆನಪಿಗೋಸ್ಕರ ಒಂದು ಚಿಲ್ಡ್ರನ್ಸ್ ಆರ್ಫನೇಜ್ ಹೋಮ್ ಶುರು ಮಾಡಿ 100 ಮಂದಿ ಮಕ್ಕಳಿಗೆ ಶೆಲ್ಟರು, ಫುಡ್ಡು ಕೊಟ್ಟು ಸರ್ವಿಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ವಿಷಯ ರೀ. ಅನಾಥ ಮಕ್ಕಳಿಗೆ ತುಂಬಾನೇ ಉಪಯೋಗ ಆಗುತ್ತೆ. ನನ್ನ ಮಗ ಇಲ್ದಿರೋ ಕೊರತೆನ ಆ ಮಕ್ಕಳ ಮೂಲಕ ತೀರ್ಸ್ಕೋಬೇಕು ಅನ್ಕೋತಿದ್ದೀನಿ. ಆದ್ರೆ ಏನಾಯ್ತು ರೀ? ಪರ್ಮಿಷನ್ಸ್ಗೋಸ್ಕರ ಕೇಳ್ತಿದ್ರೆ ಶ್ಯೂರಿಟಿ ಸೈನ್ ಬೇಕು ಅಂತಿದ್ದಾರೆ. ಯಾರಿಗೆ ಸೈನ್ ಹಾಕಿ ಅಂತಂದ್ರು ಯಾವುದೋ ಕಾರಣ ಹೇಳಿ ತಪ್ಪಿಸ್ಕೋತಿದ್ದಾರೆ. ಶ್ಯೂರಿಟಿ ಸೈನ್ ಅಷ್ಟೇ ಅಲ್ವೇನ್ರಿ? ಅದ್ರಿಂದ ಏನ್ ಸಮಸ್ಯೆ ಆಗುತ್ತೆ? ಅವ್ರ ಭಯ ಅವ್ರಿಗಿರುತ್ತಲ್ವೇನ್ರಿ? ನಾನು ಯಾರಿಗೂ ದುಡ್ಡಿನ ಸಹಾಯ ಕೇಳ್ತಿಲ್ಲ, ಸೈನ್ ಮಾತ್ರ ಕೇಳ್ತಿದ್ದೀನಿ. ನನ್ನ ಮಗ ಹೇಗೂ ಇಲ್ಲ, ಅವನ್ನ ಚೆನ್ನಾಗಿ ಓದಿಸ್ಬೇಕು ಅಂತಿದ್ದೆ. ಆ ಆಸೆ ಅನಾಥ ಮಕ್ಳ ಮೂಲಕನಾದ್ರೂ ತೀರುತ್ತೆ ಅನ್ಕೊಂಡ್ರೆ ಬರೀ ಅಡ್ಡಿ ಆಗ್ತಿದೆ. ಯಾರಾದರೂ ಒಬ್ರು ಸೈನ್ ಮಾಡಿ ಪುಣ್ಯ ಕಟ್ಕೋತಾರೇನೋ ಅಂತ ಸುತ್ತಾನೇ ಇದ್ದೀನಿ. ಯಾರಾದರೂ ಸೈನ್ ಹಾಕಿದ್ರೆ 100 ಜನ ಅನಾಥ ಮಕ್ಕಳಿಗೆ ಒಳ್ಳೆ ಜೀವನ ಕೊಟ್ಟವರು ಅಂತ ಅನ್ಸ್ಕೋತಾರೆ. ಅಂಥ ಒಳ್ಳೆ ಮನಸ್ಸು ಯಾರಿಗಿದೆಯೋ ಏನೋ. ನಾನು ಸೈನ್ ಹಾಕ್ತೀನಿ ರೀ. ನಿನ್ನ ಸೈನೇ ನನಗೆ ಬೇಕು ಕಣೆ. ಅಯ್ಯೋ ಪರವಾಗಿಲ್ಲ ವಸು ಅವರೇ, ಬೇರೆ ಯಾರಿಂದನಾದ್ರೂ ಸೈನ್ ಹಾಕಿಸ್ಕೋತೀನಿ. ಬೇರೆ ಯಾರೋ ಯಾಕ್ರಿ? ಅನಾಥ ಮಕ್ಕಳಿಗೆ ಅಂತ ಹೇಳ್ತಿದ್ದೀರಲ್ಲ, ನಾನೇ ಸೈನ್ ಮಾಡ್ತೀನಿ. ನಿಮ್ಗೇನು ತೊಂದರೆ ಇಲ್ಲ ತಾನೇ? ಅಂದರೆ ನಿಮ್ಮವ್ರ ಪರ್ಮಿಷನ್ ತಗೊಂಡು? ಬೇಕಾಗಿಲ್ಲ ರೀ. ಒಂದು ಕಾಲದಲ್ಲಿ ನಾನು ಕೂಡ ಅನಾಥಳೆ. ನಿಮ್ಮಂಥ ಒಳ್ಳೆ ವ್ಯಕ್ತಿಯಿಂದಾನೆ ನನಗೆ ಆಸರೆ ಸಿಕ್ಕಿ ಚೆನ್ನಾಗಿ ಓದ್ಕೊಂಡೆ. ಹೌದಾ? ಗ್ರೇಟ್ ರೀ. ನಮ್ ವಸು ಒಳ್ಳೇದ್ ಮಾಡೋದ್ರಲ್ಲಿ ಮುಂದಿರ್ತಾಳೆ ರೀ. ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು ವಸು ಅವರೇ. ಬನ್ನಿ ಕೂತ್ಕೊಳ್ಳೋಣ. ಒಂದ್ಸಲ ಓದ್ರಿ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ರೀ. ಈಗ ಆಸ್ತಿ ಡಾಕ್ಯುಮೆಂಟ್ ಇವಳಿಗೆ ಕಾಣ್ದಂಗೆ ಆಚೆ ತೆಗೆದು ಅದ್ರ ಮೇಲೂ ಹೇಗಾದ್ರೂ ಮಾಡಿ ಸೈನ್ ಮಾಡಿಸ್ಕೋಬೇಕು. ಇನ್ನೊಂದಕ್ಕೂ ಸೈನ್ ಮಾಡಬೇಕು ರೀ. ಇಲ್ಲಿ ಹಾಕಿ. ಹಾಗೆ ಆಗಲಿ. ಏನಿದು ಅಪಶಕ್ನ? ಈಗಲೇ ಹೀಗಾಗ್ಬೇಕಾ? ಏನ್ರಿ, ಏನಾದ್ರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ ರೀ. ಅಯ್ಯೋ, ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಹಾಗೇನಿಲ್ಲ ರೀ. ಬಂದಿದ್ದ ಕೆಲಸ ಸಕ್ಸಸ್ಫುಲ್ಲಾಗಿ ಪೂರ್ತಿ ಆಯಿತು. ಈಗಲೇ ಈ ಪೇಪರ್ಸ್ನ ಲಾಯರ್ ಸರ್ ಕೊಟ್ಟು ರಾಕಿನ, ನನ್ನ ಆಸ್ತಿನ ಹ್ಯಾಂಡ್ ಓವರ್ ಮಾಡಿಸ್ಕೋಬೇಕು. ಇನ್ನೂ ಎಲ್ಲಿ ಸೈನ್ ಮಾಡಬೇಕು? ಇಲ್ಲ ರೀ, ಅಷ್ಟೇ ಸಾಕು. ನಾನಿನ್ನು ಹೊರಡ್ತೀನಿ. ಅಯ್ಯೋ, ಏನೋ ತಗೊಳ್ದೆ ಹೋಗ್ತಾ ಇದ್ದೀರಲ್ಲ, ಹೋಗ್ಲಿ ಕಾಫಿನಾದ್ರೂ ತಗೊಳ್ಳಿ. 2 ನಿಮಿಷದಲ್ಲಿ ತಗೊಂಡ್ಬರ್ತೀನಿ. ಇನ್ನೊಂದ್ಸಲ ಯಾವಾಗ್ಲಾದ್ರೂ ಬರ್ತೀನಿ ರೀ. ಪ್ಲೀಸ್ ಕಾಫಿ ಕುಡಿದ್ಬಿಟ್ಟು ಹೋಗಿ, ನಮಗೂ ತೃಪ್ತಿ ಅನ್ಸುತ್ತೆ. ಓಕೆ, ನಿಮ್ಮ ಪ್ರೀತಿನ ಬೇಡ ಅನ್ನಕ್ಕೆ ಆಗ್ತಿಲ್ಲ. ನೀವು ಸೈನ್ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ವಸು ಅವರೇ. ಕಾಫಿ ತಗೊಂಡು ಬನ್ನಿ, ಕುಡ್ದೇ ಹೋಗ್ತೀನಿ. ಸರಿ.
ಕೂತ್ಕೊಳ್ಳಿ. ರಾತ್ರಿ ನನ್ ಕನ್ಸಲ್ ಬಂದ ವರನ್ ಬಗ್ಗೆ ಹಾಲಕ್ಕಿನ್ ಕೇಳ್ಬೇಕು. ಅವನ್ ಮಾತ್ರ ಕೇಳಿಸ್ತು, ಆದ್ರೆ ಮುಖಾನೇ ಸರಿಯಾಗಿ ಕಾಣಿಸ್ಲಿಲ್ಲ. ಎದುರುಗಡೆ ಸಿಕ್ಕ್ರೆ ಹೆಂಗಪ್ಪ ಗುರ್ತಿಡಿಯೋದು? ಈಗ್ಲೇ ಹಾಲಕ್ಕಿ ಹತ್ರ ಹೋಗಿ ಕೇಳ್ಬೇಕು. ಹಾಲಕ್ಕಿ, ಸ್ವಲ್ಪ ನನ್ ಜಾತಕ ಹೇಳ್ತೀಯಾ? ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಏಯ್ ಹೇಳಪ್ಪ, ಹೇಳು, ಹೋಗೋ ಕಡೆ. ಏನ್ ಮಾಡ್ತಿದ್ಯಮ್ಮ ನೀನು? ಯಾರ್ ನೀನು? ನಾನ್ ಯಾರಾದ್ರೆ ನಿನ್ಗೇನಯ್ಯ? ನಾನು ಹಾಲಕ್ಕಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ನಾನ್ ಕೂಡ ಜಾತಕ ಕೇಳಕ್ಕೆ ಬಂದಿರೋದು. ಹಾಗಾದ್ರೆ ಆಮೇಲೆ ಬಾ, ಈಗ ನನ್ ಸರ್ದಿ. ಹೋಗೋ ಹೋಗೋ ಹೋಗೋ. ಅಯ್ಯ ಹೋಗೋ. ಸರಿಯಾಗಿದ್ಯಾ ಕಣಮ್ಮ ನೀನು. ಯಾಕಮ್ಮ ಈ ಆವೇಶ? ಆವೇಶ ಅಲ್ಲ ದೊರೆ, ಆರ್ದ್ರತೆ, ಆಂದೋಲನ, ತಳಮಳ, ಅಯೋಮಯ. ಇದೆಲ್ಲ ಯಾರ್ಗಮ್ಮ? ನನಗೆ. ಏನ್ ನಡೀತೋ? ಇವತ್ತು ಬೆಳಗಿನ ಜಾವ ನನ್ ಕನ್ಸಲ್ಲಿ ಒಬ್ಬರು ಬಂದಿದ್ರು. ಯಾರಮ್ಮ ಅದು? ಏನೋ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ, ಆದ್ರೆ ನಾನಂದ್ರೆ ತುಂಬಾ ಇಷ್ಟ ಅಂತ, ನನ್ನ ಪ್ರೀತಿ ಮಾಡ್ತಿದೀನಿ ಅಂತ ಹೇಳಿದ್ರು. ಯಾರು ಆ ಟೇಸ್ಟ್ಲೆಸ್ ಫೆಲೋ? ಸಾರಿ, ಇಷ್ಟ ದಿನ ಟೈಮ್ ವೇಸ್ಟ್ ಮಾಡಿರೋ ಆ ವ್ಯಕ್ತಿ ಯಾರು ಅಂತ ಕೇಳ್ದೆ. ನನಗ್ ಗೊತ್ತಿಲ್ಲ ದೊರೆ, ಮದ್ವೆ ಮಾಡ್ಕೊಳ್ಳೋಣ ಅಂದೆ, ಹೆಸರು ಕೂಡ ಹೇಳ್ದೆ, ಮಾಯ ಆಗೋದ. ಜೀವ ಉಳಿಸ್ಕೊಂಡ. ದೊರೆ ಅದೇ ನಿನ್ ಜೊತೆ ಸೇರ್ಕೊಂಡು ಜೀವನ ಮಾಡಕ್ ಬರ್ತಾನೆ ಅಂತಂದೆ. ಯಾವಾಗ ಬರ್ತಾನೆ ದೊರೆ? ಕನ್ಸಲ್ ಬಂದಿದ್ದ ಅಲ್ವಾ? ನನ್ ಕಣ್ಮುಂದೆ ಯಾವಾಗ ಬರ್ತಾನೆ ಅಂತ. ಅವನ ಆಯಸ್ಸು ಮುಗಿದ್ಮೇಲ್ ಬರ್ತಾನೆ. ದೊರೆ ಸಾರಿ, ಆ ಶುಭಗಳಿಗೆ ಬಂದ್ಮೇಲೆ ಅಂತ ಹೇಳಿದ್ದು. ಆ ಗಳಿಗೆ ಯಾವಾಗ ಬರುತ್ತೆ? ಅತಿ ಶೀಘ್ರದಲ್ಲೇ ಬರುತ್ತೆ. ನಿನ್ನ ಪ್ರೀತಿ ಮಾಡ್ದವನು ನಿನ್ ಮುಂದೆ ಬರ್ತಾನಮ್ಮ. ಈ ಸಲ ಅವನನ್ನ ಹುಷಾರಾಗಿ ಇಡ್ಕೋ. ನಿನ್ ಕೈಯಿಂದ ಜಾರಕ್ ಬಿಡ್ಬೇಡ, ಅವನ ಜೀವನಾನೇ ಸರ್ವನಾಶ ಮಾಡ್ಬಿಡು. ಅದೇ ಅವನ್ನ ಮದ್ವೆ ಮಾಡ್ಕೊಂಡು ನಿನ್ನ ಜೀವನಾನ ಸಾರ್ಥಕ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ದೊರೆ. ನೀವ್ ಹೇಳ್ದ ಹಾಗೆ ಈ ಸಲ ನನ್ನ ಸಖ ಕಾಣಿಸಿದ್ರೆ ಖಂಡಿತ ಬಿಡಲ್ಲ. ಮರಳುಗಾಡಿನ ತರ ಬತ್ ಹೋಗಿರೋ ನನ್ನ ಜೀವನದಲ್ಲಿ ಚಂದದ ಹೂ ತೋಟ ಮಾಡ್ಕೋತೀನಿ. ನಾ ಹೋಗ್ಬರ್ತೀನಿ. ಅಯ್ಯೋ ತಾಯಿ, ದುಡ್ಡು ನನ್ ಮದ್ವೆಗ್ ಬಂದ್ ತಗೋದೋರೆ. ತಾಯಿ ತಾಯಿ ತಾಯಿ, ಸದ್ಯ ಪುಣ್ಯ ಶೋಭನಕ್ ಬಂದ್ ತಗೋ ಅಂತ ಅನ್ಲಿಲ್ಲ. ಥ್ಯಾಂಕ್ ಯು ರೀ. ಸೈನ್ ಹಾಕಿ ತುಂಬಾ ದೊಡ್ಡ ಸಹಾಯ ಮಾಡಿದ್ರಿ. ಇದನ್ನ ಯಾವತ್ತೂ ಮರೆಯಲ್ಲ. ವಿಶ್ ಯು ಗುಡ್ ಲಕ್. ರಾಕಿ ಆಂಟಿ ಹೋಗ್ತಿದ್ದಾರೆ, ಬಂದು ಬಾಯ್ ಹೇಳು. ಬರ್ತಿದ್ದೀನಿ ಮಮ್ಮಿ. ಸಾರಿ ಇವ್ರೆ. ಏನ್ ರಾಕಿ ಹೀಗ್ ಮಾಡ್ಬಿಟ್ಟೆ? ನೋಡು, ಪೇಪರ್ಸ್ ಎಲ್ಲ ಹೇಗ್ ಚಲಾಪಿಲಿ ಆಗೋಗಿದೆ. ಆಂಟಿ ಸಾರಿ ಆಂಟಿ, ನಂದೇ ಮಿಸ್ಟೇಕು. ಪರವಾಗಿಲ್ಲ. ಒಂದ್ ನಿಮಿಷ ರೀ, ಪೇಪರ್ ಎತ್ಕೊಡ್ತೀನಿ. ನಿಜವಾದ ಡಾಕ್ಯುಮೆಂಟ್ಸ್ ಏನಾದ್ರೂ ವಸು ನೋಡಿದ್ರೆ ತುಂಬಾ ಅಪಾಯ. ನಿಮ್ಗೆ ಯಾಕೆ ತೊಂದ್ರೆ? ನಾನೇ ತಗೋತೀನಿ ಬಿಡಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನಮ್ಮ ಮನೆಗೆ ಬಂದಿರೋ ಗೆಸ್ಟ್. ತಪ್ಪು ನಮ್ದೇ ಅಲ್ವಾ? ನೀವಿರಿ, ನಾವು ತೆಗೆದುಕೊಡ್ತೀವಿ. ಯಪ್ಪ, ನಿಜವಾದ ಡಾಕ್ಯುಮೆಂಟ್ಸ್ ಎಲ್ಲಿದೆ? ಅದೇನಾದ್ರೂ ಕಾಣಿಸ್ತು ಅಂತಂದ್ರೆ ನನ್ನ ಕತೆ ಮುಗ್ದಂಗೆನೆ.
ಸಾರಿ ಆಂಟಿ, ನಾನು ಬೇಕು ಅಂತ ಮಾಡಲಿಲ್ಲ. ನೀರು ಬಿದ್ದು ಇದು ಹರಿದೋಯ್ತು ಆಂಟಿ. ಸ್ವಲ್ಪ ನೋಡ್ಕೋಬೇಕಲ್ವಾ ರಾಕಿ? ಪಾಪ ಆಂಟಿ ಡಾಕ್ಯುಮೆಂಟ್ಸ್ ಎಲ್ಲ ವೇಸ್ಟ್ ಆಗೋಯ್ತು. ಛೇ, ಎಂತ ಕೆಲಸ ಮಾಡಿದ್ಯೋ ರಾಕಿ. ಆ ಪೇಪರ್ನ ಇವತ್ತು ಲಾಯರ್ ಅವ್ರಿಗೆ ಕೊಟ್ಟಿದ್ದಿದ್ರೆ ನಾಳೆ ಇಷ್ಟೊತ್ತಿಗೆ ನೀನು ನನ್ನ ಮನೇಲಿ ಇರ್ತಿದ್ದೆ. ಪೂರ್ತಿ ಆಸ್ತಿ ನಂದಾಗ್ತಿತ್ತು. ಸಾರಿ ಶ್ಯಾಮಲಾ ಅವರೇ, ಗೊತ್ತಿಲ್ಲದೆ ರಾಕಿ ಹಾಗೆ ಮಾಡಿಬಿಟ್ಟ. ಪರವಾಗಿಲ್ಲ ವಸು ಅವರೇ, ಚಿಕ್ಕ ಹುಡುಗ ಅಲ್ವಾ, ಏನೋ ಗೊತ್ತಿಲ್ಲದೆ ಆಗಿದೆ. ನೋ ಪ್ರಾಬ್ಲಮ್. ಅನಾವಶ್ಯಕವಾಗಿ ನಿಮ್ಮ ಕಷ್ಟ ಎಲ್ಲ ವೇಸ್ಟ್ ಆಯಿತು. ಬೇರೆ ಪೇಪರ್ಸ್ ಇದ್ರೆ ಕೊಡಿ, ಈಗಲೇ ಸೈನ್ ಮಾಡಿಕೊಡ್ತೀನಿ. ಹಿಂಗಾಗತ್ತೆ ಅಂತ ಗೊತ್ತಿಲ್ಲದೆ ಒಂದು ಸೆಟ್ ಡಾಕ್ಯುಮೆಂಟ್ ಮಾತ್ರ ತಂದಿದ್ದೆ.